ಆ ಪೇಪರ್ ತಗೊಂಡು ಕಾವೇರಿಗೆ ಎಷ್ಟು ದುಡ್ಡು ಬೇಕೋ ಕೊಟ್ಟು ಕಳ್ಸು. ಸರಿ ಆಯ್ತಮ್ಮ. ಹಾಗೆ ಆಫೀಸರ್ಸ್ನ ಮೀಟ್ ಮಾಡಿ ಆ ಲ್ಯಾಂಡ್ ಪೇಪರ್ಸಲ್ಲಿರೋ ಪ್ರಾಬ್ಲಮ್ನೆಲ್ಲ ಕ್ಲಿಯರ್ ಮಾಡಿ ಮುಂದೆ ಈ ಥರ ಪ್ರಾಬ್ಲಮ್ ಆಗದೆ ಇರೋ ಥರ ಮಾಡು. ಹಾಗೆ ಆಗಲಿ. ಕಾವೇರಿ ನೀನ್ ಎದ್ದೇಳು, ಎದ್ದೇಳು. ಕಾವೇರಿ ನೀನ್ ಎದ್ದೇಳು. ಎದ್ದೇಳಮ್ಮ, ಎದ್ದೇಳು. ನೀನ್ ಹೀಗೆ ಕಾಲ್ ಮೇಲೆ ಬೀಳೋದು ನಮ್ ಶಿವದೇವನ್ಗೆ ಇಷ್ಟ ಆಗ್ತಿಲ್ಲ ನೋಡು. ತುಂಬಾ ಸಂತೋಷ ಆಗ್ತಿದೆ ಅಮ್ಮ. ಅಮ್ಮವ್ರೆ, ನಾವೇನ್ ಹೊರಡ್ತೀವಿ. ನಮ್ ಭಾವನ್ನ ಸಿಟಿ ಕಳಿಸ್ಬೇಕು. ಈಗ್ಲೇ ತುಂಬಾ ತಡ ಆಗಿದೆ. ಆಯ್ತಮ್ಮ ಕಾವೇರಿ, ತೇಜ ಜೊತೆ ಹೋಗಿ ದುಡ್ಡು ತಗೊಂಡು ಆಮೇಲೆ ಹೊರಡು. ಆಯ್ತಮ್ಮವ್ರೆ. ನಾನು ಹೋಗ್ ಬರ್ತೀನಿ ಸಾಹೇಬ್ರೆ. ಬಾಮ್ಮ. ಹೇ ಕಲ್ಯಾಣಿ ಹೋಗ್ತಿದ್ದಾಳೆ. ಇವ್ರು ನೋಡ್ತಿದ್ರೆ ಕಲ್ಯಾಣಿ ಬರ್ತೆ ಹೋದ್ರು ಕಾವೇರಿನೇ ಯುವರಾಣಿ ಮಾಡೋ ಥರ ಇದ್ದಾರೆ. ಮಮ್ಮಿ, ಈ ಕಾವೇರಿನ ಕಂಟ್ರೋಲಲ್ಲಿ ಇಡಬೇಕು ಅಂದ್ರೆ ಕಲ್ಯಾಣಿ ಮ್ಯಾಟ್ರು ಮತ್ತೆ ಯಾವತ್ತು ಬರಬಾರ್ದು ಅಂದ್ರೆ ನನಗ್ ಮದ್ವೆ ಆಗ್ಬೇಕು. ಅದು ಕೂಡ ಪೃಥ್ವಿ ಜೊತೆ. ಹೌದು ವೈದಿಕಾ, ನಾವು ಹೇಗೋ ಪೃಥ್ವಿ ಮಯೂರಿಗೆ ಮದುವೆ ಮಾಡಬೇಕು ಅನ್ಕೊಂಡ್ವಿ. ಆದ್ರೆ ಇದರಲ್ಲಿ ಸ್ವಲ್ಪ ತಡ ಆದ್ರೂ ನಾವು ಎಡವ್ತೀವಿ ಅನ್ಸುತ್ತೆ. ಯಾಕಂದ್ರೆ ಈಗ ಲಕ್ಷ ಲಕ್ಷ ಕೊಡ್ತಿದ್ದಾರೆ. ನಾಳೆ ನಮ್ಮ ಪ್ರಾಣ ಕಾಪಾಡಿರೋ ದೇವತೆಗೆ ಏನ್ ಕೊಟ್ರೂ ಕಡಿಮೆ ಅಂತ. ನಾನು ಸತ್ ಮೇಲೆ ನನ್ನ ಆಸ್ತಿಯೆಲ್ಲ ನಿನಗೆ ಅಂತ ಆ ಕಾವೇರಿ ಹೆಸರಲ್ಲಿ ಬರ್ದ್ರೂ ಬರಿಬೋದು ಆ ಮಹಾತಾಯಿ. ಮೊದಲು ತೇಜ ಮತ್ತೆ ಲಕ್ಷ್ಮಿ ಜೊತೆ ಈ ವಿಷಯನ ಮಾತಾಡಬೇಕು. ಅವ್ರಿಗೂ ಕೂಡ ಮಯೂರಿನ ಸೊಸೆಯಾಗಿ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶ ಇರೋದಕ್ಕೆ ಒಪ್ಕೊಳ್ತಾರೆ. ನಾಳೆ ಗೌರಿ ಪೂಜೆ ಅಲ್ವಾ? ಒಳ್ಳೆ ಸಮಯ ನೋಡ್ಕೊಂಡು ಅತ್ತೆ ಹತ್ರ ಮದುವೆ ವಿಷಯ ಮಾತಾಡಕ್ ಹೋಗೋಣ. ಕಾವೇರಿ, ಆ ದೇವರ ದಯೆಯಿಂದ ಶಂಕುಗ್ ಬೇಕಾಗಿರೋ ದುಡ್ಡು ವ್ಯವಸ್ಥೆ ಆಯ್ತು. ಇನ್ಯಾವ ಸಮಸ್ಯೆನೂ ಇಲ್ಲ. ಹೌದಮ್ಮ, ಈಗಾಗ್ಲೇ ತುಂಬಾ ತಡ ಆಗಿದೆ. ಭಾವಂಗಲ್ಲಿ ಎಷ್ಟು ಕ್ಲಾಸ್ಗಳು ಮಿಸ್ ಆಗಿದ್ಯೋ ಏನೋ. ಬಾಮ್ಮ. ಏನೋ ಶಂಕರು, ಇವತ್ತಾದ್ರೂ ದುಡ್ಡು ತರ್ತೀನಿ ಅಂತ ಹೇಳಿದ್ರ? ಏನ್ ಮಾಡ್ತಾಳೋ ಗೊತ್ತಿಲ್ಲ. ಬಾವಾ, ಬಾವಾ. ಇವತ್ತಾದ್ರೂ ದುಡ್ಡು ತಂದಿದ್ಯಾ ಇಲ್ಲ ಕತೆ ಏನಾದ್ರೂ ಹೇಳ್ತೀಯಾ? ಕತೆ ಹೇಳೋ ಅವಶ್ಯಕತೆ ನನಗೇನಿದೆ ಅಜ್ಜಮ್ಮ. ದುಡ್ಡನ್ ತಗೊಂಡೇ ಬಂದಿದ್ದೀನಿ. ಬಾವಾ, ಇಲ್ಲಿ ನೋಡು. ತಗೋ ತಗೋ, ನೀನ್ ಕೇಳಿದ 2 ಲಕ್ಷ. ತಗೋ ಇದನ್ನ. ಅಲ್ಲಿ ಏನನ್ ಕಟ್ಬೇಕೋ ಎಲ್ಲಾನು ಕಟ್ಕೋ. ಇನ್ನೇನಾದ್ರೂ ಬೇಕು ಅಂದ್ರೆ 1 ವಾರಕ್ ಮುಂಚೆನೆ ಪತ್ರ ಬರಿ. ನಿನಗ್ ಬೇಕಾಗಿರೋ ಅಷ್ಟು ದುಡ್ಡನ್ನ ಕಳಿಸ್ತೀನಿ. ಇನ್ ದುಡ್ಡುಗೋಸ್ಕರ ಈ ರೀತಿ ಮನೆಗ್ ಬರೋ ಅವಶ್ಯಕತೆ ಇರಲ್ಲ, ಸರಿನಾ? ಇನ್ನೀನು ಡಾಕ್ಟರ್ ಆಗೇ ಬರ್ಬೇಕು. ನಿಜ ಹೇಳ್ತಿದ್ದೀನಿ ಕಾವೇರಿ, ನನ್ನ ಸಿಚುವೇಶನ್ ಗೊತ್ತಿಲ್ದೇನೆ ನೀನೆಲ್ಲಿ ನೆಗ್ಲೆಕ್ಟ್ ಮಾಡ್ಬಿಡ್ತೀಯೋ ಅಂತ ನಾನು ನಿನಗೆ ಸ್ವಲ್ಪ ತೊಂದರೆ ಕೊಟ್ಟೆ. ನಿನಗೇನಾದ್ರೂ ಬೇಜಾರಾಗಿದ್ರೆ ನನ್ನ ಕ್ಷಮಿಸು. ಅಯ್ಯೋ ಬಾವಾ, ಇಂಥ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ಬೇಡ. ನೀನ್ ಡಾಕ್ಟರ್ ಆಗಿ ನಮ್ಮ ಈ ಊರಿಗೆ, ಈ ಊರಿನ ಸುತ್ತಮುತ್ತ ಇರೋ ಜನರಿಗೆ ಸಹಾಯ ಮಾಡಿದ್ರೆ ಅಷ್ಟೇ ಸಾಕು. ಆಯ್ತು ಕಾವೇರಿ, ಕೊನೆ ಬಸ್ ಒಂದಿದೆ ಅಷ್ಟೇ. ಅದು ಅಲ್ಲದೆ ಕ್ಲಾಸಸ್ ಬೇರೆ ಇದೆ. ನಾನು ಹೊರಡ್ತೀನಿ. ಹಾ,
ಅಜ್ಜಿ ನಾನು ಹೋಗಿ ಬರ್ತೀನಿ. ಆಶೀರ್ವಾದ ಮಾಡಿ ಅಜ್ಜಿ. ಚೆನ್ನಾಗಿ ಓದ್ಕೊ ಮಗನೇ, ಹುಷಾರಾಗಿ ಹೋಗ್ಬಿಟ್ ಬಾ. ಈ ಸಲ ಬರೋ ಅಷ್ಟ್ರಾಗೆ ಡಾಕ್ಟರ್ ಆಗೇ ಬರ್ಬೇಕು. ಖಂಡಿತವಾಗ್ಲೂ ಅಜ್ಜಿ. ಕಾವೇರಿ ಹೋಗಿ ಬರ್ತೀನಿ. ಚೆನ್ನಾಗಿ ಓದ್ಬೇಕು ಬಾವಾ, ಆದಷ್ಟು ಬೇಗ ಡಾಕ್ಟರ್ ಆಗ್ಬೇಕು. ಬಾಯ್ ಅಜ್ಜಿ. ಹೇಗೋ ಸಾಧಿಸ್ಬಿಟ್ಲು, ಚಲಗಾತೀನೆ. ಜವಾಬ್ದಾರಿ ನಂದೇ ಆಗಿದ್ರು. ವಕೀಲ್ ಸಾಹೇಬ್ರು ಕೂಡ ಆ ಭಾರನ ಹೊತ್ಕೊಂಡಿದ್ರು. ನನ್ ಜವಾಬ್ದಾರಿಯಲ್ಲಿ ಅವರು ಕೂಡ ಒಂದು ಭಾಗಿಯಾಗಿದ್ರು. ನಮ್ಮಿಬ್ರು ಸಂಬಂಧ ಕೂಡ ಗಟ್ಟಿಯಾಗೋ ಥರ ಇದೆ. ವಕೀಲ್ ಸಾಹೇಬ್ರನ್ನ ನಾನ್ ಬಯಸೋದು ಎಷ್ಟ್ರ ಮಟ್ಟಿಗೆ ಸರಿ? ಗಣೇಶ, ಇಷ್ಟು ದಿನ ಎಲ್ಲಿ ಹೋಗಿದ್ದು? ಏನಂತ ಹೇಳಿ ಅಕ್ಕ, ಪಟ್ನಕ್ಕೆ ಹೋಗಿದ್ದೆ. ಅಲ್ಲಂತೂ ಗಿಡ ಮರನೇ ಇಲ್ಲ ಅಕ್ಕ. ಅಲ್ಲಿ ಮಾವ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಅಂತ ಯಾರು ಕರೆಯೋಕೆ ಇಲ್ಲ ಅಕ್ಕ. ಕುಡಿಯೋ ನೀರು ಕೂಡ ಉಚಿತವಾಗಿ ಸಿಗಲ್ಲ ಅಕ್ಕ. ನೀರನ್ನು ಕೊಂಡ್ಕೊಂಡು ಕುಡಿಬೇಕು. ನಂದೇನೋ ಹಂಗಿರ್ಲಿ ಬಿಡಕ್ಕ, ನಿನ್ ಬಗ್ಗೆ ಹೇಳು. ಏನೋ ಕನ್ಸ್ ಕಾಣ್ತಿರೋ ಥರ ಇದೆಯಾ? ಆ ಚಂದ್ರನ್ ನೋಡಿ ಕನ್ಸ್ ಕಾಣ್ತಿದ್ಯಾ ಅಂದ್ರೆ ಏನಕ್ಕ ಮ್ಯಾಟ್ರು? ಮ್ಯಾಟರು ಇಲ್ಲ, ಮೋಟರು ಇಲ್ಲ. ಶಂಕುಭಾವನ ಸಿಟಿ ಕಳಿಸ್ಬಿಟ್ಟೆ. ಒಂದ್ ದೊಡ್ಡ ಜವಾಬ್ದಾರಿ ಮುಗೀತು ಅಂತ ಸ್ವಲ್ಪ ನೆಮ್ಮದಿಯಿಂದ ವಿಶ್ರಾಂತಿ ತಗೋತಿದ್ದೆ ಅಷ್ಟೇ. ನೀನ್ ಹೇಳ್ತಿರೋದ್ ನೋಡಿದ್ರೆ ಹಾಗನ್ಸಲ್ಲ ಅಕ್ಕ. ನಮ್ ದೊಡ್ಡಮ್ಮ ನಿಂಗ್ ಮದ್ವೆ ಮಾಡಕ್ಕೆ ಯಾವ ಸಂಬಂಧನೂ ತಗೊಂಬಂದಿಲ್ಲ ಅನ್ನೋ ತರ ಇದೆ. ಈ ಕಾವೇರಿನ ಪಡಿಬೇಕು ಅಂದ್ರೆ ಅಂತಿಂತವ್ರ ಕೈಲೆಲ್ಲ ಆಗಲ್ವೋ? ಆ ಚಂದ್ರನ್ ತರ ಬೆಳಗು ಅಂತ ಮಹಾರಾಜ ಬೇಕು. 6 ಅಡಿ ಇರ್ಬೇಕು. ಬೂತ್ ಕನ್ನಡಿ ಇಟ್ ನೋಡಿದ್ರು ಒಂದ್ ಚಿಕ್ಕ ತಪ್ಪು ಕಾಣಿಸ್ಕೋಬಾರ್ದು. ಈ ತರ ಎಲ್ಲ ಹೇಳ್ಬೇಕು ಅಂದ್ರೆ ರಾತ್ರಿಯಿಂದ ಬೆಳಿಗ್ಗೆ ತನಕ ಆಗತ್ತೆ. ಇವಾಗಿದ್ ಯಾಕೆ? ಒಂದ್ ಕೆಲ್ಸ ಮಾಡಕ್ಕ. ಏನೋ ಅದು? ಆ ಬೆಳಗ್ತಿರೋ ಬೆಳಕಲ್ಲಿ ಪ್ರಶಾಂತವಾದ ಮನ್ಸಿಂದ ಆ ಚಂದಮಾಮ ನೋಡಕ್ಕ. ನೋಡಿದ್ರೆ ನಿನ್ ಮನ್ಸಲ್ಲಿರೋ ಮಹಾರಾಜ ಆ ಚಂದ್ರನಲ್ಲಿ ಕಾಣಿಸ್ತಾನೆ. ಹೌದು, ಇದೆಲ್ಲ ಯಾರೋ ನಿಂಗೆ ಹೇಳಿದ್ದು? ಸಿನಿಮಾದಲ್ಲಿ ತೋರ್ಸಲ್ವಾ ಅಕ್ಕ?
ಏಯ್ ನಿನ್ನ ಏ ಗಣೇಶ ಆ? ಬೇಗ ಮನೆಗ್ ಬಾ. ಅಮ್ಮ ಬಂದೆ. ಅಕ್ಕ ನಮ್ಮಮ್ಮ ಕರೀತಿದಾರೆ, ಹೋಗಿಲ್ಲ ಅಂದ್ರೆ ಚಪಾತಿ ಕೋಲ್ ತಗೊಂಡ್ ನನಗೆ ಹೊಡಿತಾರೆ. ಬರ್ತೀನಕ್ಕ, ಬೆಳಿಗ್ಗೆ ಬೇಗ ಬರ್ತೀನಿ. ಬಾರೋ. Bye. ಬರ್ತಿದ್ದೀನಮ್ಮ. ಹುಷಾರಾಗಿ ಹೋಗೋ. ನಿಜವಾಗ್ಲೂ ಈ ಗಣೇಶ ಹೇಳ್ದ ಹಾಗೆ ಆ ಚಂದ್ರನ್ ಮೇಲೆ ನಾವು ಪ್ರೀತಿಸೋ ವ್ಯಕ್ತಿ ಕಾಣಿಸ್ತಾನ? ನೋಡೋಣ. ವಕೀಲ್ ಸಾಹೇಬ್ರೆ, ನನಗೇ ಗೊತ್ತಿಲ್ದಂಗೆ ನಿಮ್ ಪ್ರೀತಿಲಿ ಬೀಳ್ತಾ ಇದೀನಿ ಅಂತ ಅನ್ಸತ್ತೆ. ರಾತ್ರಿ ಎಲ್ಲ ಯಾವಾಗ ಬೆಳಗ್ಗೆ ಆಗಿ ನಿಮ್ಮನ್ನ ನೋಡ್ತೀನೋ ಅಂತ ಕಾಯ್ತಾ ಇರ್ತೀನಿ. ಇಷ್ಟು ದಿನ ರಾತ್ರಿ ತುಂಬಾ ನಿಧಾನವಾಗಿ ಹೋಗ್ತಿತ್ತು, ಆದ್ರೆ ಇವತ್ತು ನಿಮ್ ಬಗ್ಗೆ ಯೋಚನೆ ಮಾಡ್ದಾಗಿಂದ ಬೇಗ ಹೋಗ್ತಿದೆ. ಏಯ್ ಗಣಿ, ನಿನ್ನ ನಾಳೆ ಅವ್ರ ಮನೇಲಿ ಹಬ್ಬ ಇದೆ, ಬೆಳಗ್ಗೆನೆ ಹೇಳ್ಬೇಕು ಅಂತ ಹೇಳಿದ್ಯಲ್ಲ ಕಾವೇರಿ. ಆದ್ರೆ ನೀನ್ ಯಾಕೆ ಒಬ್ಬೊಬ್ಳೆ ಮಾತಾಡ್ಕೋತಿದ್ಯಲ್ಲ? ಏನೂ ಇಲ್ವಲ್ಲಮ್ಮ. ಸರಿ ಮಲ್ಕೋ. ಮಂಜು ಬೀಳತ್ತೆ ಅನ್ಸತ್ತೆ, ಒಳಗ್ ಬಂದ್ ಮಲ್ಕೋಬೋದಲ್ವಾ? ಇಲ್ಲೇ ಚೆನ್ನಾಗಿದೆ ಅಮ್ಮ, ನೀನ್ ಹೋಗ್ ಮಲ್ಕೋ. ಸರಿ, ಹುಷಾರು. ನಾನ್ ನಿಜವಾಗ್ಲೂ ವಕೀಲ್ ಸಾಹೇಬ್ರು ಪ್ರೀತಿಲಿ ಬಿದ್ದಿದ್ದೀನಿ ಅನ್ಸತ್ತೆ. ಅಗ್ನಿದೇವ್, ಇವತ್ತು ನಮ್ಮ ಮಯೂರಿ ಮತ್ತೆ ಪೃಥ್ವಿ ಮದುವೆ ಬಗ್ಗೆ ತೇಜ ಹಾಗೆ ಲಕ್ಷ್ಮಿ ಜೊತೆಗೆ ಮಾತಾಡೋಣ. ಹೇಗೂ ಮಯೂರಿನ ಸೊಸೆಯಾಗಿ ಮಾಡ್ಕೊಳ್ಳೋದು ಅವ್ರಿಗೂ ಇಷ್ಟ ಆಗಿರೋದಕ್ಕೆ ಒಂದ್ಸಲ ಅವ್ರ ಜೊತೆಗೆ ಮಾತಾಡಿ ತಕ್ಷಣ ಮುಹೂರ್ತ ಇಡೋ ವ್ಯವಸ್ಥೆ ಮಾಡೋಣ. ಪೃಥ್ವಿ ಮಯೂರಿ ಮದುವೆ ಬಗ್ಗೆ ಲಕ್ಷ್ಮೀ ತೇಜ ಹತ್ರ ಮಾತಾಡೋದೇನೋ ಓಕೆ ವೈದಿಕ, ಆದರೆ ದೊಡ್ಡಮ್ಮನ ಕೂಡ ಒಪ್ಪಿಸ್ಬೇಕಲ್ಲ. ದೊಡ್ಡಮ್ಮನ ಒಪ್ಪಿಸಿದ್ರೇನೆ ಈ ಮದುವೆ ನಡೆಯೋದು. ಅತ್ತೆನ ಯಾವ ರೀತಿ ಒಪ್ಪಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಒಪ್ಪಿಸ್ತೀನಿ ಬಿಡು. ಹಾಯ್ ಪೃಥ್ವಿ, ನಾನು ಹೆಲ್ಪ್ ಮಾಡ್ಲಾ ಹೂ ಕಟ್ಟೋಕೆ? ಸರಿ. ಇಷ್ಟು ಸಾಕಾ? ನಡಿ, ಇವಾಗ ಮಾತಾಡೋಣ. ಬಾ. ಪೃಥ್ವಿ ಜೊತೆನೆ ನಡೀತಾ ಇರೋ ಮಯೂರಿ ಅವನ್ ಜೊತೆನೆ 7 ಹೆಜ್ಜೆ ಇಟ್ರು ಚೆನ್ನಾಗಿರುತ್ತಲ್ಲ? ಹೌದು ಲಕ್ಷ್ಮಿ, ಆದ್ರೆ ಮಯೂರಿ ಬಗ್ಗೆ ಯೋಚನೆ ಮಾಡೋದಕ್ಕೂ ಮೊದಲು ವೈದಿಕ ಮತ್ತೆ ಅಗ್ನಿದೇವ್ ಏನ್ ಅನ್ಕೋತಾರೆ ಅಂತ ನಮಗೆ ಗೊತ್ತಿಲ್ಲ. ಅವ್ರ ಮನ್ಸೊಳಗೆ ಏನಿದೆ ಅಂತ ತಿಳ್ಕೊಳ್ದೇನೆ ಆತರ ಪಡಬಾರ್ದು.
ಹಾಗ ಅವರಿಬ್ರನ್ನ ನೋಡ್ತಿದ್ರೆ ಸಂತೋಷ ಆಗ್ತಾ ಇದೆ. ಇವರಿಬ್ರು ಇದೇ ಥರ ಖುಷಿ ಖುಷಿಯಾಗಿ ಲೈಫ್ ಲಾಂಗ್ ಇದ್ರೆ ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ ಲಕ್ಷ್ಮಿ? ಹೌದೌದು, ನಮಗೂ ಹಾಗೆ ಅನ್ನಿಸ್ತಿದೆ. ಮತ್ತೆ ನಿನಗೆ ತೇಜ? ಇಲ್ಲಿ ಎಲ್ಲರ ನಿರ್ಧಾರನೂ ಒಂದೇ ಆಗಿರುವಾಗ ನನ್ನ ನಿರ್ಧಾರ ಬೇರೆ ಹೇಗಾಗತ್ತೆ? ಮದುವೆ ಆದ್ಮೇಲೆ ಮನೇಲಿ ಚೆನ್ನಾಗಿರ್ಬೇಕಾಗಿರೋದು ಅತ್ತೆ ಸೊಸೆನೇ ಅಲ್ವಾ? ಅದಕ್ಕೆ ಲಕ್ಷ್ಮಿ ಸೊಸೆನ ಲಕ್ಷ್ಮಿ ಆಯ್ಕೆ ಮಾಡ್ಕೊಳ್ಳೋದೇ ಒಳ್ಳೇದು. ಮಯೂರಿನ ನಿಮ್ಮನೆ ಸೊಸೆ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಅಂದ್ರೆ ಇವಾಗ್ಲೇ ನಮ್ಮ ಅತ್ತೆ ಹತ್ರ ಈ ವಿಷಯನ ಮಾತಾಡಬಹುದು. ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ನಮ್ಮ ಮಯೂರಿಗೂ ಪೃಥ್ವಿ ಅಂದ್ರೆ ಬಹಳ ಇಷ್ಟ. ಮತ್ತೆ ಪೃಥ್ವಿನ ಕೂಡ ಒಂದು ಮಾತು ಕೇಳಿ ಹೇಳಿದ್ರೆ ದೊಡ್ಡಮ್ಮನ್ಗೆ ಹೇಳ್ಬೋದು. ಪೃಥ್ವಿನ ಕೇಳೋ ಅವಶ್ಯಕತೆನೇ ಇಲ್ಲ. ಅವ್ನು ಯಾವತ್ತೂ ನಮ್ಮ ಮಾತನ್ನ ಮೀರ್ದವನೇ ಅಲ್ಲ. ಯಾವುದಕ್ಕೂ ಒಂದ್ಸಲ ಅವನ ಕೇಳೋದು ಒಳ್ಳೇದು ಅನ್ಸುತ್ತೆ. ಒಂದ್ ಕೆಲ್ಸ ಮಾಡೋಣ, ಅಮ್ಮನ್ಗೆ ಈ ವಿಷಯ ಹೇಳೋಣ. ಅವ್ರು ಕೇಳಿದ್ರೆ ಪೃಥ್ವಿ ಇಲ್ಲ ಅನ್ನಲ್ವಲ್ಲ. ಹೌದು ಅಗ್ನಿದೇವ್, ಕರೆಕ್ಟೇ ಅಲ್ವಾ? ಹಾ, ಏನಿದು, ಎಲ್ರೂ ಇಲ್ಲೇ ಇದ್ದೀರಲ್ಲ? ಗೌರಿ ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡ್ರಾ? ಆಯ್ತು ದೊಡ್ಡಮ್ಮ. ಅತ್ತೆ, ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು. ಯಾವ ವಿಷಯದ ಬಗ್ಗೆ? ಮಯೂರಿ ಮದುವೆ ವಿಷಯದ ಬಗ್ಗೆ ಅತ್ತೆ. ಮಯೂರಿ ಮದುವೆಗೆ ಅಷ್ಟ್ಯಾಕೆ ಅರ್ಜೆಂಟು? ಅವಳಿನ್ನೂ ಓದ್ಕೋತಿದ್ದಾಳಲ್ಲ. ಓದು ಪೂರ್ತಿ ಆದ್ಮೇಲೆ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡಿದ್ರಾಯ್ತು. ಅಂದ್ರೆ ಮದುವೆ ಆದ್ಮೇಲೂ ಓದ್ಕೊಳ್ಬಹುದಲ್ವಾ? ಒಳ್ಳೆ ಸಂಬಂಧ ಸಿಕ್ಕಿದೆ, ಹುಡುಗ ಕೂಡ ಒಳ್ಳೆಯವನೇ, ಗುಣ ಗಣಗಳು ಎಲ್ಲ ಚೆನ್ನಾಗಿದೆ. ಅದಕ್ಕೆ ನಾವು ಒಳ್ಳೆ ಸಂಬಂಧ ಸಿಕ್ಕಿದೆ ಅಂದ್ಮೇಲೆ ಇನ್ನೇನು? ಯಾರ ಕಡೆಯಿಂದ ಬಂದಿರೋದು? ಎಲ್ಲಿರ್ತಾನೆ? ಏನ್ ಮಾಡ್ತಿದ್ದಾನೆ? ಅಲ್ಲೋಡಿ, ಹಾಗೆ ಇದ್ದಾನೆ. ಏನು, ಪೃಥ್ವಿ ತರ ಇರ್ತಾನ? ಹಾಗಾದ್ರೆ ಖಂಡಿತ ಮದ್ವೆ ಮಾಡ್ಬಿಡೋಣ. ಪೃಥ್ವಿ ತರ ಇರೋದಲ್ಲ ಅತ್ತೆ, ನಾವು ನೋಡಿರೋ ಆ ಹುಡುಗ ಪೃಥ್ವಿನೇ. ಕಲ್ಯಾಣಿ ಜೊತೆ ಅಲ್ವಾ ಪೃಥ್ವಿಗೆ ಮದುವೆ? ಅದೇಗಾಗತ್ತೆ ವೈದಿಕ? ಪೃಥ್ವಿಗೆ ಕಲ್ಯಾಣಿನ್ ಕೊಟ್ಟು ಮದ್ವೆ ಮಾಡ್ತೀವಿ ಅಂತ ಹೇಳಿದೀವಿ. ನೀವು ಮಾತು ಕೊಟ್ಟಿರೋದೇನೋ ಸರಿ, ಆದ್ರೆ ಕಲ್ಯಾಣಿ ಎಲ್ಲಿದ್ದಾಳೋ ಯಾವಾಗ ಬರ್ತಾಳೋ ಅನ್ನೋ ವಿಷಯ ಯಾರಿಗೆ ಗೊತ್ತಿದೆ? ಅಷ್ಟಕ್ಕೂ ಬರ್ತಾಳೋ ಇಲ್ವೋ ಅಂತಾನೆ ಗೊತ್ತಿಲ್ಲದೆ ಇರೋ ಕಲ್ಯಾಣಿಗೋಸ್ಕರ ಇಷ್ಟು ಒಳ್ಳೆ ಸಂಬಂಧನ ಬಿಟ್ಕೊಡೋದು ಒಳ್ಳೇದಲ್ಲ ಅನ್ಸುತ್ತೆ. ಇಲ್ಲಿ ನೋಡು ಕಲ್ಯಾಣಿ, ಕಲ್ಯಾಣಿ ಜೊತೆ ಪೃಥ್ವಿಗೆ ಮದುವೆ. ಪೃಥ್ವಿಗೆ ಮದುವೆ ಮಾಡಬೇಕು, ಅವನ ಮಕ್ಳ ಜೊತೆ ಆಟ ಆಡಬೇಕು ಅಂತ ನಮಗೂ ಆಸೆ ಇರುತ್ತಲ್ಲಮ್ಮ. ಕಲ್ಯಾಣಿ ಕೂಡ ನಿಮ್ಮ ಮೊಮ್ಮಗಳೇ, ಮಯೂರಿ ಕೂಡ ನಿಮ್ಮ ಮೊಮ್ಮಗಳೇನೆ. ಹಾಗಿರುವಾಗ ಮಯೂರಿನ ನಾವು ತಂದುಕೊಂಡ್ರೆ
ತಪ್ಪೇನಿಲ್ಲ ಅಲ್ವಾ ಅಂತ. ನಮ್ಮ ಮಯೂರಿನೂ ಪೃಥ್ವಿನ ಇಷ್ಟಪಡ್ತಾ ಇದ್ದಾಳತ್ತೆ. ಪೃಥ್ವಿ ಕಲ್ಯಾಣಿನ ಮನ್ಸಲ್ಲಿ ಇಟ್ಕೊಂಡು ಬೆಳ್ದಿರ್ಬಹುದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಕಲ್ಯಾಣಿ ಮನ್ಸಲ್ಲಿ ಪೃಥ್ವಿ ನಿಜವಾಗ್ಲೂ ಇಲ್ಲ ಅಂತಂದ್ರೆ ಏನ್ ಮಾಡ್ತೀರಾ ಹೇಳಿ? ಒಂದ್ ವೇಳೆ ಕಲ್ಯಾಣಿ ಮನ್ಸಲ್ಲಿ ಬೇರೆ ಯಾರಾದ್ರೂ ಇದ್ರೆ ನೀವಿಲ್ಲ ಅಂತ ಹೇಳ್ತೀರಾ? ನೀವು ಅವಳ ಪ್ರೀತಿನ ಬೇಡ ಅಂತ ಹೇಳಿದ್ರೆ ಅವಳು ನಿಮ್ ಜೊತೆಗಿರ್ತಾಳಾ? ವೈದಿಕಾ,